ಸ್ನೇಹಿತರೆ ನಮಸ್ಕಾರ. ಪರಮೇಡ್ಜ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು 2026 ಜುಲೈ 26ರ ಪ್ರಚಲಿತ ಘಟನೆಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಕೇಂದ್ರ ನೂತನ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ಅವರು ನೇಮಕಗೊಂಡಿರ್ತಾರೆ. ಯಾರು? ಪ್ರಹ್ಲಾದ್ ಜೋಶಿ ಕೇಂದ್ರ ನೂತನ ಶಿಕ್ಷಣ ಸಚಿವರು ಇವರು. ಇನ್ನು ನೆಕ್ಸ್ಟ್ ನೋಡಿ, ಕಾಮನ್ವೆಲ್ತ್ ಬಗ್ಗೆ ನೋಡೋದಾದರೆ ಇದೊಂದು ಕ್ರೀಡೆ. ಕಾಮನ್ವೆಲ್ತ್ ಭಾರತಕ್ಕೆ ಮೊದಲ ಪದಕವಾಗಿದೆ. ಯಾವುದು? ಕಾಮನ್ವೆಲ್ತ್ ಕ್ರೀಡೆ ಭಾರತಕ್ಕೆ ಮೊದಲ ಪದಕ ಇದು. ಸಾಧಕ ನೋಡಿ, ಜುಂಡು ಕುಮಾರ್ ಅವರು. ಇವರು ಯಾರು? ಜುಂಡು ಕುಮಾರ್ ಅವರು ಬಿಹಾರದ ನಳಂದ್ ಜಿಲ್ಲೆಯವರು. ಇವರು 28 ವರ್ಷ. ಸಾಧನೆ ಏನಪ್ಪ ಅಂತಂದರೆ ನೋಡಿ, ಕಾಮನ್ವೆಲ್ತ್ ಕ್ರೀಡೆಗಳಲ್ಲಿ ಪ್ಯಾರಾ ಹೆವಿ ವೇಟ್ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ವಿಶೇಷತೆ ಏನಂತಂದರೆ ಬಾಲ್ಯದಲ್ಲಿ ಪೋಲಿಯೋ ಪೀಡಿತರಾಗಿದ್ದರು ಇವರು. ಹಾಗಾಗಿ ಇನ್ನು ಪ್ರದರ್ಶನ ನೋಡಿ, ಪ್ರದರ್ಶನ 130.9 ಪಾಯಿಂಟ್ಗಳನ್ನು ಗಳಿಸಿದರು. 181 kg ಮತ್ತು 190 kg ಭಾರವನ್ನು ಯಶಸ್ವಿಯಾಗಿ ಎತ್ತಿದರು ಅಂತ ಹೇಳ್ಬೋದು. ಆದರೆ 196 kg ಎತ್ತುವ ಪ್ರಯತ್ನ ವಿಫಲವಾಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಮೂರನೇದು ನೋಡಿ, ಮಕ್ಕಳ ವಿರುದ್ಧ ಲೈಂಗಿಕ ಅಪರಾಧಗಳ ತಡೆ ಕಾಯ್ದೆ ನೋಡಿ, ಅಂದರೆ ಪೋಕ್ಸೋ ಕಾಯ್ದೆ. ದೇಶದಲ್ಲಿ ಇದು 2012ರಲ್ಲಿ ಜಾರಿಗೆ ಬಂದಿದೆ. ಇನ್ನು ಈ ಕಾಯ್ದೆ ಹುಡುಗರಿಗೆ ಅಂದರೆ ಪುರುಷರಿಗೆ ಮಾತ್ರವಲ್ಲದೆ ಹೆಣ್ಣು ಮಕ್ಕಳಿಗೂ ಸಮಾನವಾಗಿ ಅನ್ವಯಿಸುತ್ತದೆ ಅಂತಲೇ ಹೇಳ್ಬೋದು. ಶಿಕ್ಷೆ ನೋಡಿ, ಕನಿಷ್ಠ 10 ವರ್ಷಗಳಿಂದ ಪ್ರಕರಣ ತೀವ್ರತೆ ಆಧರಿಸಿ ಗರಿಷ್ಠ ಜೀವಾವಧಿ ಶಿಕ್ಷೆವರೆಗೂ ವಿಧಿಸಲಾಗುವುದು. ಇನ್ನು ಭಾರತದ ಅನಾಹತ್ ಸಿಂಗ್ ಅವರು ಒಂಟಾರಿಯೋದಲ್ಲಿ ನಡೆದ ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿ ಗೆದ್ದರು. ಯಾರು? ಅನಾಹತ್ ಸಿಂಗ್ ಅವರು ಒಂಟಾರಿಯೋದಲ್ಲಿ ನಡೆದ ವಿಶ್ವ ಜೂನಿಯರ್ ಸ್ಕ್ವಾಷ್ ಚಾಂಪಿಯನ್ಶಿಪ್ನಲ್ಲಿ ಪ್ರಶಸ್ತಿ ಗೆದ್ದರು ಅಂತಲೇ ಹೇಳ್ಬೋದು. ಇನ್ನು ವಿಶ್ವ ಮ್ಯಾಂಗ್ರೋವ್ ಪರಿಸರ ವ್ಯವಸ್ಥೆ ಸಂರಕ್ಷಣೆ ದಿನ ನೋಡಿ, ಜುಲೈ 26 ವಿಶ್ವ ಮ್ಯಾಂಗ್ರೋವ್ ಪರಿಸರ ಸಂರಕ್ಷಣೆ ದಿನ ಇದು. ಇದನ್ನು ಯುನೆಸ್ಕೋ 2015ರಲ್ಲಿ ಘೋಷಿಸಿತು. ನೆಕ್ಸ್ಟ್ ನೋಡಿ, ಆಗಸ್ಟ್ 3ರಿಂದ 5ರವರೆಗೆ ಜ್ಞಾನ ಸಮ್ಮೇಳನಗಳು ನಡೆಯಲಿವೆ. ಯಾವಾಗಂತಂದರೆ ಆಗಸ್ಟ್ 3ರಿಂದ 5ರವರೆಗೆ ಜ್ಞಾನ ಸಮ್ಮೇಳನಗಳು ನಡೆಯಲಿವೆ. ಇದು 14ನೇ ಆವೃತ್ತಿಯಾಗಿರುತ್ತೆ ಸ್ನೇಹಿತರೆ. ಎಷ್ಟನೇ ಆವೃತ್ತಿ? 14ನೇ ಆವೃತ್ತಿಯಾಗಿರುತ್ತೆ. ಸ್ಥಳ ಬೆಂಗಳೂರಿನ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ. ಭಾರತದ ಸೇರಿದಂತೆ 40ಕ್ಕೂ ಹೆಚ್ಚು ದೇಶಗಳ ವಿಜ್ಞಾನಿಗಳು ಭಾಗಿಯಾಗ್ತಾರೆ. ಎಷ್ಟು? ಭಾರತ ಸೇರಿದಂತೆ 40ಕ್ಕೂ ಹೆಚ್ಚು ದೇಶಗಳ ವಿಜ್ಞಾನಿಗಳು ಭಾಗಿಯಾಗ್ತಾರೆ. ಇನ್ನು 200ಕ್ಕೂ ಹೆಚ್ಚು ವೈಜ್ಞಾನಿಕ ಸಂಶೋಧನಾ ಪ್ರಬಂಧಗಳು ಪ್ರದರ್ಶನವಾಗ್ತದೆ ಅಂತಲೇ ನೋಡ್ಬೋದು. ನೋಡಿ, ಭಾರತ ಮತ್ತು ಅಮೇರಿಕ ದ್ವಿಪಕ್ಷೀಯ ವ್ಯಾಪಾರದ ಒಪ್ಪಂದ ನೋಡಿ. ಮುಖ್ಯ ಗುರಿ ಏನಪ್ಪ ಅಂತಂದರೆ ಭಾರತ ಮತ್ತು ಅಮೇರಿಕ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದವನ್ನು ತ್ವರಿತವಾಗಿ ಪೂರ್ಣಗೊಳಿಸಲು ಕೇಂದ್ರ ವಾಣಿಜ್ಯ ಸಚಿವಾಲಯ ಬದ್ಧವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಸುಂಕ ವಿಧಿಸಲು ಕಾರಣ ನೋಡಿ, ಬಲವಂತದ ಕಾರ್ಮಿಕ ಪದ್ಧತಿಯ ನಿಯಂತ್ರಣದಲ್ಲಿ ವಿಫಲವಾಗಿದೆ ಎಂಬ ಕಾರಣಕ್ಕೆ ಭಾರತದಿಂದ ಆಮದು ಮಾಡಿಕೊಳ್ಳುವ ಸರಕುಗಳ ಮೇಲೆ ಅಮೆರಿಕ ವ್ಯಾಪಾರ ಪ್ರತಿನಿಧಿಯನ್ನು ಸಂಸ್ಥೆ USTR ಅಂತಂದರೆ ಯುನೈಟೆಡ್ ಸ್ಟೇಟ್ ಟ್ರೇಡ್ ರೆಪ್ರೆಸೆಂಟೇಟಿವ್ ಇದು 10% ಹೆಚ್ಚುವರಿ ಸುಂಕ ವಿಧಿಸಿದೆ ಅಂತಲೇ ಹೇಳ್ಬೋದು. ಈ ಮೊದಲು ಎಷ್ಟು ಇತ್ತು ಅಂತಂದರೆ 12.5% ಸುಂಕ ವಿಧಿಸಲು ಪ್ರಸ್ತಾಪಿಸಿತ್ತು. ಇನ್ನು ವಿನಾಯಿತಿಗಳು ಏನೇನಿದೆ ಅಂತ ನೋಡಿ, ಜೆನರಿಕ್ ಔಷಧಿಗಳು ಮತ್ತು ಸ್ಮಾರ್ಟ್ ಫೋನ್ಗಳು ಮತ್ತು ನಿರ್ದಿಷ್ಟಪಡಿಸಿದಂಥ ಕೆಲವು ಉತ್ಪನ್ನಗಳಿಗೆ 10% ಸುಂಕದಿಂದ ವಿನಾಯಿತಿ ಇದೆ. ಇನ್ನು ಉಕ್ಕು, ಅಲ್ಯೂಮಿನಿಯಂ ಮತ್ತು ವಾಹನಗಳ ಬಿಡಿಭಾಗಗಳು ಸಹ ಈ ಸುಂಕದ ವ್ಯಾಪ್ತಿಗೆ ಒಳಪಡುವುದಿಲ್ಲ ಇದು. ಇನ್ನು ಪ್ರಸ್ತುತ ಸ್ಥಿತಿ ನೋಡಿ, ಭಾರತದಿಂದ ರಫ್ತಾಗುವ ಸುಮಾರು 45% ಸರಕುಗಳ ಸುಂಕ ವಿನಾಯಿತಿ ಇದೆ ಅಂತಲೇ ಹೇಳ್ಬೋದು. ಉಳಿದ 55% ಸರಕುಗಳಿಗೆ 10% ಸುಂಕ ಅನ್ವಯಿಸುತ್ತದೆ. ಇನ್ನು ನೆಕ್ಸ್ಟ್ ನೋಡಿ,
1947 ವ್ಯಾಪಾರ ಕಾಯ್ದೆಯ ಸೆಕ್ಷನ್ ಅಡಿಯಲ್ಲಿ ಸೆಕ್ಷನ್ 301 301ರ ಅನ್ವಯ ಅಮೆರಿಕವು ಭಾರತ ಸೇರಿದಂತೆ 60 ದೇಶಗಳು 60 ದೇಶಗಳ ಮೇಲಿನ ಶೇಕಡ 10ರಿಂದ 12.5% ಸುಂಕ ವಿಧಿಸಿದ್ದು ಇದು ಜಾರಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು ಜಗತ್ತಿನ ಅತ್ಯಂತ ಅಪರೂಪವಾದ ಹಕ್ಕಿಗಳಲ್ಲಿ ಒಂದಾದ ಹಕ್ಕಿ ಹೆಬ್ಬಕ್ಕ. ಈ ಹಕ್ಕಿ ಬಗ್ಗೆ ನೋಡೋದಾದರೆ ಹೆಬ್ಬಕ್ಕ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಪಕ್ಷಿ ಇದು. ಪರಿಸರ ಮತ್ತು ಸಂರಕ್ಷಣೆ ಪರಿಚಯ ನೋಡಿ. ಹೆಬ್ಬಕ್ಕ ಜಗತ್ತಿನ ಅತ್ಯಂತ ಅಪರೂಪದ ಹಕ್ಕಿಗಳಲ್ಲಿ ಒಂದಾಗಿದೆ. ಇದು ಕರ್ನಾಟಕದ ಹುಲ್ಲುಗಾವಲು ಪರಿಸರ ಹೆಮ್ಮೆಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಪ್ರಮುಖ ಲಕ್ಷಣಗಳು ನೋಡಿ. ಇದು ಹಾರುವ ಹಕ್ಕಿಗಳಲ್ಲಿ ಅತಿ ಭಾರವಾದದ್ದು. ಸುಮಾರು 1.25 ಮೀಟರ್ ಎತ್ತರ ಬೆಳೆಯುತ್ತದೆ. ಇನ್ನು ಉದ್ದನೆಯ ಕಾಲುಗಳು ಮತ್ತು ಗಂಭೀರ ನಡಿಗೆಯನ್ನು ಹೊಂದಿದೆ ಅಂತಲೇ ಹೇಳ್ಬೋದು. ಹಾಗೆ ಪರಿಸರ ಮಹತ್ವ ನೋಡಿ. ಇದನ್ನು ಸೂಚಕ ಜೀವಿ ಅಂದರೆ ಇಂಡಿಕೇಟರ್ ಸ್ಪೇಸಿಯಸ್ ಎಂದು ಕರೆಯುತ್ತಾರೆ. ಇದರ ಉಪಸ್ಥಿತಿಯು ಹುಲ್ಲುಗಾವಲು ಪರಿಸರ ವ್ಯವಸ್ಥೆಯ ಆರೋಗ್ಯಕರವಾಗಿದೆ ಎಂಬುದು ಖಚಿತಪಡಿಸುತ್ತದೆ. ಆಹಾರ ಪದ್ಧತಿ ನೋಡಿ. ಮಿಡತೆಗಳು, ಕೀಟಗಳು, ಸಣ್ಣ ಸರೀಸೃಪಗಳು ಮತ್ತು ಜೀವಿಗಳನ್ನು ತಿನ್ನುತ್ತದೆ. ಆವಾಸಸ್ಥಾನ ಮತ್ತು ಸವಾಲುಗಳನ್ನು ನೋಡೋದಾದರೆ ಪ್ರಸ್ತುತ ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಭಾಗದಲ್ಲಿ ಮಾತ್ರ ಕಂಡುಬರುತ್ತದೆ. ಎಲ್ಲಿ ಅಂತಂದರೆ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ಭಾಗದಲ್ಲಿ ಮಾತ್ರ ಕಂಡುಬರುತ್ತದೆ. ಹುಲ್ಲುಗಾವಲುಗಳು ಕೃಷಿ ಭೂಮಿ, ಕೈಗಾರಿಕೆಗಳು ಮತ್ತು ವಸತಿ ಪ್ರದೇಶಗಳಾಗಿ ಬದಲಾಗುತ್ತಿರುವುದರಿಂದ ಇದರ ಅಸ್ತಿತ್ವಕ್ಕೆ ದೊಡ್ಡ ಬೆದರಿಕೆಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಸಂರಕ್ಷಣಾ ಕ್ರಮಗಳ ಬಗ್ಗೆ ನೋಡೋದಾದರೆ ಸಿರುಗುಪ್ಪ ತಾಲೂಕಿನಲ್ಲಿ ಕಾಂಪನ್ಸೇಟರಿ ಅಫಾರೆಸ್ಟೇಷನ್ ಪರ್ಯಾಯ ಅರಣ್ಯೀಕರಣ ಯೋಜನೆ ಅಡಿಯಲ್ಲಿ 350 ಹೆಕ್ಟೇರ್ ಪ್ರದೇಶವನ್ನು ಹೆಬ್ಬಕ್ಕ ಸಂರಕ್ಷಣೆಗೆ ಮೀಸಲಿಡಲಾಗಿದೆ. ಅರಣ್ಯ ಇಲಾಖೆಯು ನಿರಂತರವಾಗಿ ಹಕ್ಕಿಯ ಪತ್ತೆ ಹಚ್ಚುವ ಮತ್ತು ರಕ್ಷಿಸುವ ಕಾರ್ಯದಲ್ಲಿ ತೊಡಗಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು.